ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸಂಡಿಗೆ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಸಂಡಿಗೆ ಹುಳಿನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಒಂದು ಇದನ್ನ ಸ್ಟೀಮ್ ಮಾಡಿ ನುಚ್ಚುನುಂಡೆ ತರ ಮಾಡಿ ಹುಳಿಗೆ ಹಾಕ್ತಾರೆ, ಇನ್ನೊಂದು ಮಜ್ಜಿಗೆ ಹುಳಿಗೆ ಕೂಡ ಹಾಕ್ತಾರೆ. ಆದ್ರೆ ಇವತ್ತು ನಾನು ಮಾಡ್ತಾ ಇರೋದು ಆಂಬೊಡೆ ತರ ಕರೆದ್ಬಿಟ್ಟು ಅದನ್ನ ನಾವು ಹುಳಿಗೆ ಹಾಕೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಸಂಡಿಗೆ ಹುಳಿಗೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತೊಗರಿಬೇಳೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 3 ಕಪ್ ನೀರು ಹಾಕಿ ಒಂದು 3-4 ಗಂಟೆ ಇಲ್ಲ ಬೇಳೆ ಎಲ್ಲ ಚೆನ್ನಾಗಿ ನೆನಿಬೇಕು, ಅಷ್ಟು ಹೊತ್ತು ನೆನೆಸಿಟ್ಟಿರಿ. ಸಂಡಿಗೆ ಅಥವಾ ಆಂಬೊಡೆ ಥರ ಮಾಡ್ಕೊಳ್ಳೋಕ್ಕೆ 1/4 ಕಪ್ ಕಾಯಿ ತುರಿ, ಸ್ವಲ್ಪ ಶುಂಠಿ, ಒಂದು 5-6 ಕರಿಬೇವಿನ ಎಲೆ, 1-1 ಟೀ ಸ್ಪೂನ್ ಉಪ್ಪು, 4 ಹಸಿರು ಮೆಣಸಿನ್ಕಾಯಿ, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಹುಳಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಲ್ಲಿ ಈ ಬೇಳೆನೂ ಒಂದು. ಮೊದಲು ಈ ನೀರನ್ನು ಬಸ್ಕೊಂಡು ಬಿಡೋಣ. ಬೇಳೆನ 1/4 ಕಪ್ನಷ್ಟು ತಗೊಳ್ಳಿ ಸಾಕು. 1/4 ಕಪ್ ಬೇಳೆ ಜೊತೆಗೆ ನಮಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ, ಸುಮಾರಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, 4 ಕರಿಬೇವಿನ ಎಲೆ, 1.5 ಟೀ ಸ್ಪೂನ್ ಉಪ್ಪು, ಮಸಾಲೆಗೆ ಸ್ವಲ್ಪ ಇಂಗು, ಮತ್ತು ನಾವು ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಇಂಗು, 6-8 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿರಿ, 4 ಕಪ್ ನೀರು ಇಟ್ಕೊಂಡಿರಿ, ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿನ ಒಂದು 4 ಭಾಗ ಮುರಿದಿಟ್ಕೊಂಡಿರಿ. ಮಿಕ್ಸರ್ಗೆ ನಾವು ಬೇಳೆ ಉಳಿಸ್ಕೊಂಡಿದ್ದೀವಲ್ಲ ಇದು ನಾವಿವಾಗ ಸಂಡಿಗೆಗೆ ಮಾಡ್ಕೋತಾ ಇರೋದು, ಅಂದರೆ ಆಂಬೊಡೆಗೆ. ಕಾಯಿ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಕೂಡ ಹಾಕಿ ಈ ಆಂಬೊಡೆಗೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀವಲ್ಲ ಹಾಗೆ ರುಬ್ಕೋಬೇಕು. ಅಂದರೆ ಅರ್ಧಂಬರ್ಧ, ಪೂರ್ತಿ ಸಣ್ಣಗಾಗಬಾರ್ದು. ಆದಷ್ಟು ನೀರು ಹಾಕಬೇಡಿ, ಯಾಕೆಂದರೆ ನಾವು ನೆನೆಸ್ದಾಗ ತೆಗ್ದಿರ್ತೀವಲ್ಲ ಅದೇ ನೀರಿನ ಅಂಶ ಇರುತ್ತೆ. ಬೇಕು ಅಂದರೆ 1 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಈಗ ನಾನು ತಿರುಗಿಕೊಂಡಿರೋದು ನೋಡಿ ಈ ಥರ ಹದದಲ್ಲಿದೆ. ಒಂದು ಬೌಲಿಗೆ ತೆಗೆದುಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ. ಈಗ ಆಂಬೊಡೆ ಕರಿಯೋದಕ್ಕೆ ನಮಗೆ ಬೇಕಾಗಿರುವಂಥ ಈ ಆಂಬೊಡೆ ಹಿಟ್ಟು ತಯಾರಾಗಿದೆ. ಈಗ ಹುಳಿನ ಮಾಡ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, 1/4 ಟೀ ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಆಗುವಷ್ಟು ಹುರಿದ್ರೆ ಸಾಕು. ಇಂಗನ್ನು ಹಾಕಿ, ಈಗ ಮೆಣಸಿನ್ಕಾಯಿಗಳು ಸ್ವಲ್ಪ ಬಿಸಿಯಾಗಿದೆ, ಇಷ್ಟಾದರೆ ಸಾಕು, ಆಫ್ ಮಾಡಿ. ಈಗ ಈ 1/4 ಲೋಟ ಬೇಳೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ಅಷ್ಟೇ ತರಿಯಾಗಿ ರುಬ್ಕೋಬೇಕು ಫಸ್ಟು. ಆಮೇಲಿಂದ ಇದಕ್ಕೆ ನಾವು ಹುರ್ಕೊಂಡಿರುವಂಥ ಮಸಾಲೆ ಹಾಕಿ ರುಬ್ಕೊಳ್ಳೋಣ. ಈ ಥರ ಸ್ವಲ್ಪ ತರಿಯಾಗಿ ತಿರುಗ್ಕೊಳ್ಳಿ. ಇದನ್ನು ಮೊದಲು ಒಂದು ಪಾತ್ರೆಗೆ ತೆಕ್ಕೊಂಡ್ಬಿಡೋಣ. ಮತ್ತು ಅದಕ್ಕೇ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ, ಕಾಯಿನ ಹಾಕಿ, ಇದನ್ನು ಅಷ್ಟೇ ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ. ಈ ಥರ ನೀರು ಹಾಕ್ದಲ್ಲೇ ಫಸ್ಟ್ ರುಬ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಚೂರು ನುಣ್ಣಗೆ ಮಾಡಿದ್ರೆ ಸಾಕು. ಇಷ್ಟು ತರಿಯಾಗಿ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ, ಇದಕ್ಕೆ ನಮಗೆ ಹುಳಿ ಹದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಕುದಿಯೋಕ್ಕಿಡಿ. ಮಸಾಲೆ ತಿರುವಾದ್ಮೇಲೆ ಆಂಬೊಡೆಗೆ ತಿರುವಿ ಇರ್ತೀವಲ್ಲ ಅದನ್ನು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ, ನೀರು ಹಾಕಿಬಿಟ್ಟು ಸ್ವಲ್ಪ ಸಣ್ಣಗೆ ತಿರುಗಿಬಿಟ್ಟು ಅದನ್ನು ಹುಳಿಗೆ ಹಾಕಿ. ನಾವು ಈ ಆಂಬೊಡೆ ಮಿಕ್ಸ್ನೂ ಹಾಕೋದ್ರಿಂದ ಅದಕ್ಕೆ ಶುಂಠಿ ಎಲ್ಲ ಹಾಕಿರ್ತೀವಲ್ಲ, ಈ ಹುಳಿ ರುಚಿ ಹೆಚ್ಚುತ್ತೆ. ಬೆಲ್ಲ ಹಾಗೆ ಹುಣಸೆ ಹಣ್ಣನ್ನು ಕೂಡ ಚೆನ್ನಾಗಿ ರಸ ತೆಗೆದುಬಿಟ್ಟು ಅದನ್ನು ಹಿಂಡಿ, ಕರಿಬೇವು, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಇದಿವಾಗ ಒಂದು ಸ್ವಲ್ಪ ಕುದೀಲಿ. ಮತ್ತು ಎಲ್ಲ ಮಸಾಲೆಗಳನ್ನು ಹಾಕಿ ಕುದಿಸುವಾಗ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ, ಅದರಿಂದ ಮಧ್ಯ ಯಾವಾಗಲಾರು ಒಂದು ಸಲ ಮಿಕ್ಸ್ ಮಾಡ್ತಾಯಿರಿ. ನೋಡಿ ಹುಳಿ ಹದ ಈ ರೀತಿಯಾಗಿರುತ್ತೆ. ನಾವು ನೀರಾಗಿರುತ್ತಲ್ವ ನಾವು ಹಾಕಿದಾಗ, ಬೇಳೆ ಹಾಕೋದ್ರಿಂದ ಇದು ಗಟ್ಟಿಯಾಗುತ್ತೆ, ಈ ಹದದಲ್ಲಿ ಬರುತ್ತೆ. ಆಂಬೊಡೆನ ಕರ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಬಿಸಿಗಿಡಿ. ಈಗ ಎಣ್ಣೆ ಕಾದಿದೆ, ನೋಡೋಕೆ ಒಂಚೂರು ಹಿಟ್ಟು ಹಾಕಿ ನೋಡಿ, ತಕ್ಷಣ ಮೇಲೆ ಬರುತ್ತೆ. ಇದಾಗಿದೆ. ಸ್ವಲ್ಪನೇ ತೊಗೊಂಡ್ಬಿಟ್ಟು ನೀವು ಈ ಥರ ಫ್ಲ್ಯಾಟ್ ಬೇಕಾದ್ರೂ ಮಾಡಿ, ಇಲ್ಲ ಈ ಥರ
ಈ ಥರ ಉಂಡೆ ಥರ ಬೇಕಾದರೂ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕರ್ಕೊಳ್ತಾ ಬನ್ನಿ. ಇದು ಗೋಲ್ಡನ್ ಬ್ರೌನ್ ಆಗುವಷ್ಟು ಕರಿಬೇಕು. ಅಂದರೆ ಆಂಬೊಡೆಗಳನ್ನು ಕರ್ಕೊಳ್ತೀರಲ್ಲ ಅದೇ ಹದ. ಮಧ್ಯ ಒಂದು ಸಲ ತಿರುಗಿಸಿ ಹಾಕಿ 2 ಕಡೆನೂ ಹೊಂಬಣ್ಣ ಬರುವಷ್ಟು ಕರಿಬೇಕು. ನೀವು ಈ ಥರ ಕರೀಲೂಬಹುದು, ಇಲ್ಲಾಂದರೆ ಇದೇ ಥರ ಉಂಡೆಗಳನ್ನು ಮಾಡಿ ನುಚ್ಚಿನುಂಡೆ ಮಾಡ್ತೀವಲ್ಲ ಆ ಥರ ಸ್ಟೀಮ್ ಕುಕ್ ಮಾಡಿ ಆವಿನಲ್ಲಿ ಸುಮಾರು ಒಂದು 15 ನಿಮಿಷ ಬೇಯಿಸಿದ್ರೆ ಈ ಥರ ಉಂಡೆಗಳನ್ನು ಮಾಡಿ ಅದನ್ನು ಕೂಡ ಈ ಹುಳಿಗೆ ಹಾಕೋಬೋದು. ಈ ಆಂಬಡೆಗಳೆಲ್ಲ ಆಗಿದೆ, ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ನಾವು ಇದನ್ನು ತೆಗೆದುಬಿಟ್ಟು ಪೇಪರ್ ಟವಲ್ಲಿಗೆ ಹಾಕ್ಕೊಳ್ಳಿ ಈ ಥರ. ಸೊ ದಟ್ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೋ ಅದೆಲ್ಲ ಪೇಪರ್ ಟವಲ್ಲಿಗೆ ಹೋಗುತ್ತೆ. ಉಳಿದಿರುವಂಥ ಹಿಟ್ಟಲ್ಲೂ ಈ ಸಂಡಿಗೆಗಳನ್ನು ಮಾಡಿ ಮುಗಿಸ್ಕೊಳ್ಳಿ. ಹುಳಿ ಚೆನ್ನಾಗಿ ಕುದೀತಾ ಇದೆ, ಇದು ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಈಗ ಫಸ್ಟು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಕಬ್ಬಿಣದ ಸೌಟನ್ನು ಮೀಡಿಯಮ್ ಉರಿನಲ್ಲಿ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಕಾದಮೇಲೆ ಉಳಿದಿರುವಂಥ ಇಂಗು, ಸಾಸಿವೆ ಚಟ್ಬಿಟ್ಟಿದ್ಮೇಲೆ ಮೆಣಸಿನ್ಕಾಯಿ ಹಾಕಿ ಆಫ್ ಮಾಡಿಬಿಡಿ. ಈ ಒಗ್ಗರಣೆನ ಈ ಹುಳಿ ಮೇಲಕ್ಕೆ ಹಾಕಿ ಸ್ವಲ್ಪ ಆರಿದ್ಮೇಲೆ ಆಂಬೊಡೆಗಳನ್ನು ಹಾಕಿ. ನಾನಿಲ್ಲೊಂದು 15 ಆಂಬೊಡೆ ಹಾಕಿದ್ದೀನಿ. ಹುಳಿ ಈ ಹದದಲ್ಲಿರುತ್ತೆ. ನಿಮ್ಗೆ ಆರಿದ್ಮೇಲೆ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಮಾಡ್ಕೊಳ್ಳಿ. ಇವಾಗ ಸಂಡಿಗೆ ಹುಳಿ ಅಥವಾ ಉಂಡೆ ಹುಳಿ ರೆಡಿಯಾಗಿದೆ. ನಾವು ಈ ಥರ ಮುಂಚೆನೇ ಹಾಕಿದ್ರೆ ಚೆನ್ನಾಗಿ ರಸ ಎಲ್ಲ ಹೀರಿ ಇದು ಚೆನ್ನಾಗಾಗಿರುತ್ತೆ. ಆದರೆ ನೀವು ಕ್ರಿಸ್ಪಾಗಿ ತಿನ್ನಬೇಕು ಆಂಬೊಡೆನ ಅಂದರೆ ನೀವು ಸರ್ವ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಹಾಕಿ ಇದನ್ನು ಸರ್ವ್ ಮಾಡಿ. ಇವಾಗ ಮಾಡಿದಂಥ ಸಂಡಿಗೆ ಹುಳಿಗೆ ಈ ಸಂಡಿಗೆ ಪ್ರಮಾಣ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಹುಳಿ ರುಚಿಯಾಗಿರಬೇಕು ಅಂತಂದರೆ ನೀವು ಉಪ್ಪು ಹುಳಿ ಖಾರದ ಜೊತೆಗೆ ಸಿಹಿ ಅಂಶನೂ ಗಮನದಲ್ಲಿಡಬೇಕು. ಅದು ಬ್ಯಾಲೆನ್ಸ್ ಆಗಿದ್ರೇ ಹುಳಿ ಚೆನ್ನಾಗಿ ಬರೋದು. ಅದನ್ನು ನೀವು ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಸಂಡಿಗೆ ಹುಳಿನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ.